ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಮಾರುತಿ. ಎಂದಿನಂತೆ ನಾನು ಇವತ್ತು ಕೂಡ ಝೊಮ್ಯಾಟೊ ಡ್ಯೂಟಿ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು 10 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 10 ನಿಮಿಷ ಟೈಮ್ ಐತೆ. ಈಗ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕೆಂದರೆ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ. ಅದಕ್ಕೋಸ್ಕರ ನಾನು ಲೇಟಾಗಿ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಆನ್ಲೈನ್ಗೆ ಹೋಗ್ತೀನಿ. ಆನ್ಲೈನ್ಗೆ ಹೋಗ್ಬಿಟ್ಟು ಆರ್ಡ್ರ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡೋಣ. ಗೋ ಟು ಆನ್ಲೈನ್. ನೋಡ್ರಿ, ಆನ್ಲೈನ್ಗೆ ಹೋಗಿದ್ದೀನಿ. ಸರ್ಚಿಂಗ್ ಫಾರ್ ಆರ್ಡರ್ ಅಂತ ಬರ್ತಾ ಇದೆ. ಆರ್ಡ್ರ್ ಸರ್ಚ್ ಮಾಡ್ತಾ ಇದೆ. ವೇಟ್ ಮಾಡೋಣ, ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ನಾನಿರೋದು ಇಲ್ಲಿ ಹೆಸರುಘಟ್ಟ ಮೇನ್ ರೋಡಲ್ಲೇ ಇದ್ದೀನಿ. ಯಾಕೆಂದರೆ ನನ್ನ ರೂಮ್ ಇಲ್ಲೇ ನಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದೇ ಝೋನನ್ನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನ್ನ ಅಪ್ಡೇಟ್ ವೀಡಿಯೋ ನೋಡಿದ್ದೀರ ಅಂದ್ಕೊಂಡಿದ್ದೀನಿ. ಆ ಅಪ್ಡೇಟ್ ವೀಡಿಯೋದಲ್ಲಿ ನೀವು ಕೂಡ ಏನು ಬೇಕಾದರೂ ಅಪ್ಡೇಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಏರಿಯಾ ಬೇಕು ಅಂತ ಕೂಡ ಅಪ್ಡೇಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ನನ್ನ ರೂಮ್ಗೆ ನಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಲಹಳ್ಳಿ ಝೋನನ್ನು ಹಾಕ್ಕೊಂಡಿದ್ದೀನಿ. ಜಾಲಹಳ್ಳಿ, ಸಹಕಾರ ನಗರ ಮತ್ತು ನ್ಯೂ ಬೆಲ್ ರೋಡ್, ಈ 3 ಝೋನ್ ಇದ್ದಾವೆ ನನ್ನ ಹತ್ರ. ಬನ್ನಿ ವೇಟ್ ಮಾಡೋಣ, ಆರ್ಡ್ರ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಸಿಕ್ಕಿದ್ಮೇಲೆ ನಿಮ್ಗೆ ಸಿಗ್ತೀನಿ. ನೋಡ್ರಿ, ಮೊದಲನೇ ಆರ್ಡ್ರ್ ಪಿಕಪ್ ಬಂದ್ಬಿಟ್ಟು 1.27 ಕಿಲೋಮೀಟರ್ ಇದೆ. ಡ್ರಾಪು 2.1 ಕಿಲೋಮೀಟರ್ ಇದೆ. 32 ರೂಪಾಯಿ ಕೊಡ್ತಾ ಇದ್ದೇನೆ. ಜಸ್ಟ್ ಬೇಕಂತ ಬರ್ತಾ ಇದೆ ಇದು ಆರ್ಡ್ರ್. ಬರೀ ಆರ್ಡ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತೀನಿ. ಅಕ್ಸೆಪ್ಟ್ ಮಾಡ್ಕೊಂಡು ನಿಮಗೆ ನನಗೆ ಇವತ್ತು ಇನ್ಸೆಂಟಿವ್ ಏನು ಕೊಟ್ಟಿದ್ದೇನೆ, ಎಷ್ಟು ಟಾರ್ಗೆಟ್ ಕೊಟ್ಟಿದ್ದೇನೆ ಅದನ್ನು ತೋರಿಸಿ ನಿಮಗೆ. ಇದು ಕೇಕ್ ಆರ್ಡರ್ ಅನಿಸುತ್ತೆ ಫಸ್ಟೇ ಕೇಕ್ ಆರ್ಡರ್ ಕೊಟ್ಬಿಟ್ಟೆ. ನೋ ಪ್ರಾಬ್ಲಮ್. ನೋಡ್ತಾ ಇರ್ಬೋದು, ನನಗೆ ಇವತ್ತು ಇನ್ಸೆಂಟಿವ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ ಅಂದರೆ 10 ಗಿಗ್ ಕಂಪ್ಲೀಟ್ ಮಾಡಬೇಕು. 10 ಗಿಗ್ ಕಂಪ್ಲೀಟ್ ಮಾಡಿದರೆ ಅದರಲ್ಲಿ 29 ಆರ್ಡರ್ ಹೊಡಿಬೇಕು. 29 ಆರ್ಡರ್ ಕಂಪ್ಲೀಟ್ ಮಾಡಿದರೆ ನನಗೆ 400 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಪ್ಲಸ್ ಅದಕ್ಕೆ ಏನು ಮಾಡಬೇಕಂದ್ರೆ ನನ್ನ ಟಾರ್ಗೆಟ್ ಏನಾದರೂ ಅಕಸ್ಮಾತ್ ನಾನು 29 ಆರ್ಡರ್ ಕಂಪ್ಲೀಟ್ ಮಾಡದೇ ಇದ್ರೂ 1250 ರೂಪಾಯಿ ಹೊಡೆದ್ರೂ ನನಗೆ 400 ರೂಪಾಯಿ ಸಿಗುತ್ತೆ ಇವತ್ತು. ಮತ್ತು ನಾನು 33 ಆರ್ಡರ್ ಕಂಪ್ಲೀಟ್ ಮಾಡಿದರೆ 450 ರೂಪಾಯಿ ಸಿಗುತ್ತೆ. ಮತ್ತು ಅದರಲ್ಲಿ ಏನಂದರೆ 1420 ರೂಪಾಯಿ ಅರ್ನಿಂಗ್ಸ್ ಮಾಡಿದರೆ 1420 ರೂಪಾಯಿ ಅರ್ನಿಂಗ್ಸ್ ಮಾಡಿದರೆ 450 ರೂಪಾಯಿ ಕೊಡ್ತಾನೆ ಇನ್ಸೆಂಟಿವ್. ಇದು ಬೆಸ್ಟ್ ಇನ್ಸೆಂಟಿವ್ ಅನಿಸುತ್ತೆ. ಬನ್ನಿ ನೋಡ್ತೀನಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಹೊಡೆಯೋಕ್ಕೆ. ಬನ್ನಿ ಇವಾಗ ಲೊಕೇಶನ್ ಹತ್ರ ಹೋಗ್ಬಿಡೋಣ. ರೆಸ್ಟೋರೆಂಟ್ ಫೋಟೋನೇ ಕೊಟ್ಟಿಲ್ಲಲ್ಲ ಗುರು, ಯಾಕೆ? ರೆಸ್ಟೋರೆಂಟ್ ಫೋಟೋ ತೆಗೆದುಬಿಟ್ಟ ನೀನು? ಬಾರಿ ಹೋಗೋಣ. ಬನ್ನಿ, ಪಿಕಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇಲ್ಲೇ ಹಿಂದೆಗಡೆ ಇದೆ, ಬ್ಯಾಕ್ ಸೈಡ್ ಇದು. ಹೋಗೋಣ ಬನ್ನಿ. ಇವಾಗ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ರೀಚ್ ಕೊಟ್ಬಿಡೋಣ. ರೀಚ್ ಕೊಟ್ಬಿಟ್ಟು ಆರ್ಡರ್ ರೆಡಿ ಇದೆ, ಕೇಕ್ ಆರ್ಡ್ರ್. ಕಸ್ಟಮರ್ ಡೀಟೇಲ್ಸ್ ಎಲ್ಲಿಗಿದೆ? ಪೀಣ್ಯ ಕಡೆ ಹಾಕಿದ್ದಾರೆ. ಪೀಣ್ಯ ಕಡೆ ಹೋಗೋಣ. ಎಲ್ಲರಿಗೂ ನಿಮಗೆ ಇನ್ನೊಂದು ಹೇಳ್ತೀನಿ, ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ಇಲ್ಲೊಂದು ಯೂಟ್ಯೂಬಿಂದ ನಿಮಗೆ ತೋರಿಸ್ತೀನಿ ರೀ ಏನು ಮಾಡಬೇಕು ಅಂತ. ವಿಡಿಯೋ ಹಾಂ, ಸಪೋಸ್ ಇದು ನಂದೇ ವಿಡಿಯೋನ ಕೊಟ್ರಿ, ಇದು ನನ್ನ ಚಾನಲ್, ಓಕೆನಾ? ಸಿಲಿಕಾನ್ ಸಿಟಿ ಸಫಾರಿ ನೋಡ್ಕೊಂಬಿಡ್ರಿ ನನ್ನ ಚಾನಲ್ನ. ಇಲ್ಲಿ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ರಿ. ಯಾಕಂದರೆ ಫ್ರೀ ಆಗಿರುತ್ತೆ, ಓಕೆನಾ? ನಿಮ್ಮ ಸಪೋರ್ಟ್ ಬೇಕು ನನಗೆ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಹೆಚ್ಚಿನ ಕಂಟೆಂಟ್ ನಿಮಗೆ ಡೈಲಿ ಕೊಡ್ತಾನೆ ಇರ್ತೀನಿ. ಇದು ಒಂದೇ ಕಂಟೆಂಟ್ ಅಲ್ಲ, ಮುಂದಿನ ದಿನಗಳಲ್ಲಿ ಬೇಜಾರು ಕಂಟೆಂಟ್ ತರಬೇಕಂತ ನನಗೆ ಭಾಳ ಆಸೆ ಇದೆ. ಅದಕ್ಕೋಸ್ಕರ ಈ ನೋಟಿಫಿಕೇಶನ್ ಬೆಲ್ನ ನೀವು ಆನ್ ಮಾಡ್ಕೊಂಡೇ ಇರಿ ಯಾವಾಗಲೂ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದ್ರು ಕಮೆಂಟ್ ಮಾಡಬೇಕಂದ್ರೆ ಕಮೆಂಟ್ ಹಾಕಿ. ಈ ಥರ ಕಮೆಂಟ್ ಬಾಕ್ಸ್ ಇರ್ತೀನಿ ನೋಡ್ರಿ, ಕಮೆಂಟ್ ಹಾಕಿ. ಬರೀ ಇವಾಗ ಆರ್ಡ್ರ್ ಪಿಕಪ್ ಮಾಡಿಬಿಡ್ತೀನಿ, ಜಾಸ್ತಿ ಏನು ಹೇಳೋಕೆ ಹೋಗಲ್ಲ. ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಳ್ತೀನಿ. ಬನ್ನಿ ಇವಾಗ ಆರ್ಡ್ರ್ ಪಿಕ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. 9725 ನೋಡ್ರಿ ಕೇಕಾ. ಓಕೆ, ಥ್ಯಾಂಕ್ ಯು ಬ್ರೋ. ಬನ್ನಿ ಹೇಳಿದೆ ನೋಡ್ರಿ, ಕೇಕ್ ಆರ್ಡ್ರು. ಕಸ್ಟಮರ್ ಯಾರ್ದೋ ಬರ್ತಡೇ ಇದ್ದಂಗೆ ಐತೆ. ಯಾರ್ದೋ ಬರ್ತಡೇ ಗೊತ್ತಿಲ್ಲ, ಪಾಪ ಅವ್ರಿಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತಡೇ. ಖುಷಿಯಾಗಿರಿ, ನಗ್ತಾ ಇರ್ರಿ. ದೊಡ್ಡವ್ರದ್ದು ಚಿಕ್ಕವ್ರದ್ದು ಗೊತ್ತಿಲ್ಲ, ಒಟ್ಟಿನಲ್ಲಿ ಬರ್ತಡೇ ವಿಶೇಷ ನನ್ನ ಕಡೆಯಿಂದನೂ ನಿಮಗೆ ಹ್ಯಾಪಿ ಬರ್ತಡೇ. ಚೆನ್ನಾಗಿರಿ, ನಗ್ತಾ ಇರಿ. ಕಷ್ಟಗಳೇನು ಹೊಸದೇನಲ್ಲ,
ಎಲ್ಲರಿಗೂ ಕಷ್ಟಗಳು ಬಂದೇ ಬರುತ್ತೆ. ಆದರೂ ಆ ಕಷ್ಟಗಳ ನಡುವೆ ನಗ್ನಗ್ತಾ ಖುಷಿಯಾಗಿರ್ರಿ. ಬರ್ರಿ ಇವಾಗ ಕಸ್ಟಮರ್ಗೆ ಹೋಗ್ಬಿಟ್ಟು ಫಸ್ಟ್ ಪಿಕಪ್ ಮಾಡೋಣ ಇರ್ರಿ ಪಾಪ. ಆರ್ಡರ್ ಪಿಕಪ್ ಆಯಿತು. ರೆಸ್ಟೋರೆಂಟಿಗೆ ಕೊಟ್ಬಿಡೋಣ ಬನ್ನಿ. ರಜನಿ ಯಾಪ ಹೆಸರು ಗೊತ್ತಿಲ್ಲ, ಇದು ಭಾಳ ಲಾಂಗ್ ಐತೆ. ಪೀಣ್ಯ ಅಂತೆ. ಯಾವುದೋ ಅಪಾರ್ಟ್ಮೆಂಟ್ ಗುರು ಇದು. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ನಾನು ಎಲ್ಲೋ ಬರ್ತ್ಡೇ ಕೇಕ್ ಅನ್ಕೊಂಡಿದ್ದೆ, ಬಟ್ ಕಸ್ಟಮರು ಮೆಸೇಜ್ ಹಾಕಿದ್ರು ನನಗೆ, ವಾಯ್ಸ್ ಮೆಸೇಜು ಇದರಲ್ಲಿ. ಅದು ನೋಡಿದ್ರೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ. ನಾನು ಬರ್ತ್ಡೇ ಅನ್ಕೊಂಡೆ. ಸರಿ, ಬರ್ತ್ಡೇ ಅಲ್ಲ, ಅದು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಮೇಡಮ್ ನಿಮಗೂ ಮತ್ತು ಅಂಕಲ್ಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಚೆನ್ನಾಗಿರಿ, ನಮ್ಮಂತ 100 ವರ್ಷ ಬದುಕ್ರಿ. ನಮ್ಮಂಥ ಹುಡುಗರಿಗೆ ಸಪೋರ್ಟ್ ಮಾಡಿರಿ. ಡೆಲಿವರಿ ಬಾಯ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡ್ರಿ, ಯಾರೇ ಆಗಲಿ. ಯಾಕಂದರೆ ನಾವು ಯಾರನ್ನೇನು ಇದು ಮಾಡ್ತಾ ಇಲ್ಲ, ಎಲ್ಲರೂ ಒಂದೇ ಲೆಕ್ಕದಲ್ಲಿ ನಾವು ನೋಡ್ತೀವಿ. ಹಾಗಾಗಿ ನೀವು ಕೂಡ ಎಲ್ಲ ಡೆಲಿವರಿ ಬಾಯ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡಿ. ಮನೆ ಹತ್ರ ಬಂದು ತಗೊಂಬಂದು ಕೊಡ್ತೀವಿ. ನೀವು ಎಲ್ಲೇ ಇದ್ದರೂ ಬಂದು ಕೊಡ್ತೀವಿ ನಾವು ಆರ್ಡ್ರನ್ನ. ಯಾಕೆಂದರೆ ನಿಮ್ಮಿಂದ ನಾವು, ನಮ್ಮಿಂದ ನೀವು, ಅಲ್ಲ ಸರ್, ನಿಮ್ಮಿಂದ ನಾವು. ನೀವು ಆರ್ಡ್ರ್ ಮಾಡಿದ್ರೆ ನಾವು ಆರ್ಡ್ರನ್ನ ತಗೊಂಬರೋದು. ನೀವಿಲ್ದೇ ನಮ್ಮ ಕಂಪ್ನಿ ನಡೆಯಲ್ಲ, ನಾವು ಇರಲ್ಲ. ಇಷ್ಟೇ. ಇದು ಹೆಂಗಂದ್ರೆ, ಇದು ಲೈಫ್ ಹೆಂಗಂದ್ರೆ ಒಂಥರ ಚೈನ್ ಲಿಂಕ್ ಇದ್ದಂಗೆ. ಒಬ್ಬರಿಂದ ಒಬ್ಬರು ಚೈನ್ ಲಿಂಕ್ ಇದ್ದೇ ಇರುತ್ತೆ. ಹಂಗೆ ಚೈನ್ ಲಿಂಕ್ ಜೀವನ ಇದು. ಚೈನ್ ಲಿಂಕ್ ಥರ ನಾವು ನೋಡಲೇಬೇಕಾಗುತ್ತೆ, ಮಾಡಲೇಬೇಕಾಗುತ್ತೆ ಡ್ಯೂಟಿನ. ಬಾರಿ ಇದು ಕೊಟ್ಬಿಡೋಣ. ಇನ್ನೊಂದು 3 ನಿಮಿಷ ಐತೆ. 900 ಮೀಟ್ರು ಅಪಾರ್ಟ್ಮೆಂಟು. ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ರೀಚ್ ಕೊಟ್ಬಿಡೋಣ ಇರಿ. ಏನು ಊರು ಇದು? ಎಲ್ಲೈತೆ? ಮತ್ತೆ ಅಲ್ಲ, ಅಂಕಲ್ ಜೆ 111. ಒಂದು ಫುಡ್ ಹೋಗೈತೆ, ಅದು ಏನೋ ಗೊತ್ತಿಲ್ಲ. ನಮ್ದು ಫುಡ್ಡು ಟೊಮಾಟೊ. ಹಾಂ, ಆ್ಯಡ್ ಮಾಡಿರಿ. ಜೆ ಜೆ ಹಾಂ, HJ J111. ಅದೇನಂತಾರಲ್ಲ, ಅಡ್ರೆಸ್ ಕನ್ಫ್ಯೂಸ್ ಮಾಡ್ಕೊಂಡು ಯಾವುದೋ ಬಿಟ್ಟು ಅಕ್ರಿ ಬೇಕು. ಬನ್ನಿ ಹೋಗೋಣ. ಜೆ ಬ್ಲಾಕ್ ಮುಂದೆ ಐತಂತೆ ಅಪಾರ್ಟ್ಮೆಂಟ್ಗಳು. ಆರಾಮಾಗಿ ಹೋಗಿ ಕೊಡ್ಬೋದು. ಹಿಂಸೆ. ಇಲ್ಲಿ ಲಿಫ್ಟ್ ಇಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗಲ್ಲ. ಲಿಫ್ಟ್ ಇದ್ರೆ ತೊಂದರೆ ಆಗಲ್ಲ, ಇಲ್ಲ ಅಂದರೆ ಯಪ್ಪ ಯಾರಿಗೂ ಬೇಡ ಗುರು. ಹತ್ಬೇಕು, ಇಳಿಬೇಕು ತಿರ್ಗಾ. ಐ ಬ್ಲಾಕ್ ಇದು. ಜೆ ಬ್ಲಾಕ್ ಮುಂದೆ. ಹಾಂ, ಮುಂದೆ ಐತೆ ಜೆ ಬ್ಲಾಕ್. ಓ ಇದೇನಾ? ಬನ್ನಿ, ಗಾಡಿ ಇಲ್ಲೆಲ್ಲ ನಮ್ಮ ಮುಂದೆ ಪಾರ್ಕ್ ಮಾಡೋಣ. ಜೆ 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 ಹಾಂ, ಇಲ್ಲೈತೆ. ಬನ್ನಿ, ಪಾರ್ಕಿಂಗ್ ಹಾಕೊಂಡು ಆರ್ಡ್ರ್ ಕೊಡೋಣ. ಬನ್ನಿ, ಫಸ್ಟ್ ಆರ್ಡ್ರ್ ಕಸ್ಟಮರ್ಗೆ ಕೊಡೋಣ, ವಿಶ್ ಮಾಡೋಣ. ಹೆಂಗೆ ಹೇಳ್ತಾರೆ ಅವರು. ಫಸ್ಟ್ನೇ ಫ್ಲೋರು. ಕೇಕು 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 ಸೇಫ್ಟಿಯಾಗಿ ತರಬೇಕು. ಕೇಕ್ ಮಾತ್ರನ. ಇನ್ನು ಯಾವ್ದಾರು ಫುಡ್ ಗಿಡ್ಡು ನೀವು ಹೆಂಗನ ಎತ್ಕೊಂಬನ್ನಿ, ಪರವಾಗಿಲ್ಲ, ನಡೀತದೆ. ಬಟ್ ಕೇಕ್ ಆರ್ಡ್ರ್ ಮಾತ್ರ ನೀಟಾಗಿ ಎತ್ಕೊಂಬರ್ಬೇಕು. ಆರ್ಡ್ರ್ ಮಾಡಬೇಕು, ಡೆಲಿವರಿ ಕೊಡಬೇಕು ನೀಟಾಗಿ. ಇಲ್ಲಾಂದರೆ ಪೆನಾಲ್ಟಿ ಹಾಕ್ತಾರೆ ನೋಡಿ. ಕೇಕನ್ನ ಒಂಚೂರು ಡ್ಯಾಮೇಜ್ ಆಯಿತು, ಕಸ್ಟಮರ್ ಹಂಗೆ ಟಿಕೆಟ್ ರೈಸ್ ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಫಸ್ಟ್ ಫ್ಲೋರ್. ಅಂಡಿ ಫಸ್ಟ್ ಫ್ಲೋರ್ ಮೇಲೆ ಆಯ್ತಾ? ಮೇಲೆ ಐತೆ. ಹಾಂ, ಅದಕ್ಕೆ ಅಂದೆ ಯಾರಿಗೆ ಹೇಳ್ತಾರ ಪಾಪ ಆಂಟಿನ ಮಾಡ್ಕೊಂಡ್ರು ಅನ್ಸುತ್ತೆ. ಅದು 111 ಈ ಕಡೆ ಐತೆ. 101 108 ಈ ಕಡೆನೇ ಇದಾವ ಗುರು ಬಿಲ್ಡಿಂಗ್ಗಳು. ಯಪ್ಪ 105 111 ಈ ಕಡೆ ಐತೆ. ಮೇಡಮ್ ನೇಮ್
ಹಾಂ, ಥ್ಯಾಂಕ್ ಯು ಮ್ಯಾಮ್. ಡೆಲಿವರಿ ಕೊಟ್ಟೆ ಬ್ರೋ. ಅಮೌಂಟ್ ಎಷ್ಟು ಕೊಡ್ತಾನೆ? ವೇಟಿಂಗ್ 33 rupees ಅಷ್ಟೇ ಗುರು. ಕರೆಕ್ಟಾಗಿ ಕೊಡ್ತಾನೆ. ಬರೀ ನೆಕ್ಸ್ಟ್ ಆರ್ಡ್ರ್. ಟೈಮ್ ನೋಡ್ಬೋದು ಇವಾಗ 1 ಗಂಟೆ ಆಗಿದೆ. 1 ಗಂಟೆ 7 ನಿಮಿಷ ಆಗಿದೆ ಟೈಮು. ಓಕೆನಾ? ಅರ್ನಿಂಗ್ಸ್ ತೋರಿಸ್ತೀನಿ ನೋಡ್ರಿ. ಇಷ್ಟೊಂದು ಕಡಿಮೆ ಅರ್ನಿಂಗ್ಸ್ ಅಯ್ಯಪ್ಪ ನೋಡ್ರಿ. 167 ರೂಪಾಯಿ ಆಗೈತೆ. 2 hours ಲಾಗಿನ್ ಆಗಿದ್ದೀನಿ ಆಲ್ರೆಡಿ. ಮತ್ತು ಆರ್ಡ್ರ್ ಕೂಡ 5 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ. ಇಷ್ಟೇ ಆಗಿರೋದು ಇವತ್ತು. ಯಾಕೋ ಗೊತ್ತಿಲ್ಲ, ಆರ್ಡ್ರುಗಳು ಇಲ್ಲ ಅನಿಸುತ್ತೆ. ಕಡಿಮೆ ಇದ್ದಾವೆ ಆರ್ಡ್ರೇ ಕೊಡ್ತಾಯಿಲ್ಲ. ಲೇಟಾಗಿ ಬರ್ತಾ ಇದ್ದಾವೆ ಆರ್ಡ್ರುಗಳು. ಬನ್ನಿ ಹೋಗೋಣ ಮುಂದಕ್ಕೆ, ಏನು ಮಾಡೋಕ್ಕೆ ಬರಲ್ಲ. ಆರ್ಡ್ರುಗಳು ಕಡಿಮೆ ಆಗಿದ್ದಾವೆ. ಅದು ಮೊನ್ನೆ ಒಂದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಕಸ್ಟಮರ್ ಕಂಪ್ಲೇಂಟ್ ಮಾಡೋರಂತೆ ಕಸ್ಟಮರ್ ಕೇರ್ಗೆ. ಸೊ ಹಂಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಅದು ವಿಡಿಯೋನ ಡಿಲೀಟ್ ಮಾಡಿದ್ದೀನಿ. ಕಸ್ಟಮರ್ ಕೇರ್ ಕಂಪ್ಲೇಂಟ್ ಆಗಿದೆ, ಅದಕ್ಕೋಸ್ಕರ ಅವರು ಕಸ್ಟಮರ್ ಕೇರ್ ಫೋನ್ ಬಂತು, ಸರ್ ಅದು ವಿಡಿಯೋನ ಡಿಲೀಟ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ವಿಡಿಯೋನ ಡಿಲೀಟ್ ಮಾಡಿದ್ದೀನಿ. ಏನು ಮಾಡೋಕ್ಕೆ ಬರಲ್ಲ ಅಷ್ಟೇ. ಮತ್ತೆ ನಮ್ಮಂಥ ಹೊಸ ಯೂಟ್ಯೂಬ್ ಚಾನಲ್ಗಳಿಗೆ ಹಿಂಗೆ ಸಪೋರ್ಟ್ ಸಿಗೋದು. ನೋ ಪ್ರಾಬ್ಲಮ್, ಏನು ಮಾಡೋಕ್ಕೆ ಬರಲ್ಲ. ಮತ್ತೆ ಆ ಥರ ವಿಡಿಯೋಗಳು ಯಾವ ಸಿಗ್ತವೆ ಮಾಡ್ತೀವಿ. ಕಂಟೆಂಟ್ಗೇನು ಬರ ಏನಿಲ್ಲ, ಕಂಟೆಂಟ್ ಮಾಡ್ತೀನಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಯಾವುದಕ್ಕೂ ಟೆನ್ಷನ್ ಏನಿಲ್ಲ. ಬಟ್ ಆದರೂ ಅದು ಚೆನ್ನಾಗಿತ್ತು ಚಾನಲು. ಕಷ್ಟಪಟ್ಟು ಮಾಡಿದೆ ಅದು ವಿಡಿಯೋನ. ಎಡಿಟ್ ಕೂಡ ಮಾಡಿದೆ ಕಷ್ಟಪಟ್ಟು ಅಷ್ಟೇ. ಏನು ಮಾಡೋಕ್ಕೆ ಬರಲ್ಲ. ಬನ್ನಿ ಹೋಗೋಣ. ನೆಕ್ಸ್ಟ್ ಆರ್ಡ್ರ್ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಇವತ್ತು ಯಾಕೋ ಆರ್ಡ್ರಿಲ್ಲ ಅನ್ನಿಸುತ್ತೆ. ಸಿಕ್ಕಾಪಟ್ಟೆ ಡೌನ್ ಇದೆ ಗುರು ಇವತ್ತು ಮಾತ್ರ. ಯಪ್ಪ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಟೀ ಅಂಗಡಿ ಐತೆ, ಟೀ ಕುಡ್ಕೊಂಬಿಡೋಣ ಬೇಗ. ಏನೋ ಗೊತ್ತಿಲ್ಲ, ನಮ್ಮ ಟೈಮ್ ಸರಿಯಾಗಿ ಊಟ ಇದ್ರೆ ಅಂದ್ಬಿಟ್ರೆ ಟೀ ಮಾತ್ರ ಬೇಕೇ ಬೇಕು. ಟೀ ಕಾಫಿ ದೊರೆಯುತ್ತದೆ ಅಂತ ಕರೆ ಬೋರ್ಡು ಕೇಳೋಣ ನೋಡಿ, ಟೀ ಸಿಗುತ್ತಾ ಅಂತ. ಬನ್ನಿ ಫ್ರೆಂಡ್ಸ್, ನೀವು ಟೀ ಕುಡೀರಿ. ಆರ್ಡ್ರಿಲ್ಲ, ಏನು ಮಾಡೋಕ್ಕೆ ಬರಲ್ಲ. ಟೈಮ್ ನೋಡ್ಬೋದು 3:10 ಆಗಿದೆ ಟೈಮು. ಅರ್ನಿಂಗ್ ತೋರಿಸ್ಬಿಡ್ತೀನಿ ಒಂದು ಸೆಕೆಂಡ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡಿರಿ. 346 ರೂಪಾಯಿ ಆಗಿದೆ. ಲಾಗಿನ್ ಅವ್ರು ಬಂದ್ಬಿಟ್ಟು ನೋಡ್ಬೋದು ನೀವು ಎಷ್ಟಾಗಿದೆ ಲಾಗಿನ್ ಅವರು. 4 ಅವರ್ ಆಗಿದೆ. 4 ಗಂಟೆ 10 ನಿಮಿಷ ಆಗ್ತಾ ಬಂತು ಲಾಗಿನ್ ಅವರು. ಅರ್ನಿಂಗ್ಸ್ ನೋಡ್ಬೋದು 346 ರೂಪಾಯಿ ಆಗಿದ್ದಾವೆ. ಆರ್ಡ್ರ್ ನೋಡ್ಬೋದು 11 ಆರ್ಡ್ರ್ ಕೂಡ ಕಂಪ್ಲೀಟ್ ಆಗಿದ್ದಾವೆ. ಇನ್ನೊಂದು ಆರ್ಡ್ರ್ ಕೂಡ ಇದೆ. ಇದೊಂದು ಆರ್ಡ್ರ್ ಕೊಟ್ಟರೆ 12 ಆರ್ಡ್ರ್ ಆಗುತ್ತೆ. ಹಂಗಿದ್ರೆ ನನಗೆ ಬೇಕಾಗಿರೋದು 17 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. 17 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ನನಗೆ 400 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಷ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡೋಣ. ಫಸ್ಟ್ನೇ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ನೇ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೋ ಇಲ್ವಾ ನೋಡೋಣ ಬನ್ನಿ. ಇವಾಗ ಪಿಕಪ್ ಲೊಕೇಶನ್ ಹತ್ರ ಹೋಗಿದ್ದೀನಿ. ಇದು ಆರ್ಡ್ರ್ ಕೊಟ್ಟಿದ್ದಾನೆ 20 ರೂಪಾಯಿ ಆರ್ಡ್ರು. 20 ರೂಪಾಯಿ ಆರ್ಡ್ರ್ ಅಂದರೆ ಪಿಕಪ್ ಇರೋದೇ 1.5 ಅಂದರೆ 1.5 ಕಿಲೋಮೀಟ್ರ್ ಪಿಕಪ್ಪೇ ಇದೆ. ಡ್ರಾಪ್ ಅಥವಾ ಒಂದು 500 ಮೀಟರ್ಸ್ ಇದೆ ಡ್ರಾಪ್. 2 ಕಿಲೋಮೀಟ್ರಿಗೆ 20 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ರಾಜಾಜಿನಗರ, ಬಸವೇಶ್ವರ ನಗರ, ಎಲ್ಲೆಲ್ಲಿ ಇಳಿತೀಯ ಗುರು ನೀನು? ಬನ್ನಿ ಲೊಕೇಶನ್. ಒಂದು ಆರ್ಡ್ರು ಕೊಟ್ಟು ಮಲ್ಟಿ ಆರ್ಡ್ರು 100 ರೂಪೀಸ್ ಕೊಟ್ಟಿದ್ದೀನಿ. ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 9 ಕಿಲೋಮೀಟ್ರ್ ಐತೆ. ಬನ್ನಿ ಫಸ್ಟ್ನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ವಿ. ಶಿವಣ್ಣ ಮಿಲ್ಟ್ರಿ ಹೋಟೆಲ್ ಅಂತ. ಬರೀ ಹೋಗೋಣ. ಭಾಳ ಲಾಂಗ್ ಟೈಮ್ ಆದಮೇಲೆ ಒಂದು ಮಲ್ಟಿ ಆರ್ಡ್ರ್ ಕೊಡ್ತಾ ಇದ್ದಾನೆ. ಫುಡ್ ರೆಡಿ ಇದೆ ನೋಡಿರಿ. 2972. ಹಾಂ, ಏಕೆ ನೋಡಬಾರ್ದಾ? ಹಂಗೇನಿಲ್ಲ. ಓಕೆ, ಫಸ್ಟ್ನೇ ಪಿಕಪ್ ಆಯಿತು. ಬನ್ನಿ ಸೆಕೆಂಡ್ನೇ ಪಿಕಪ್ ಮಾಡೋಣ. ಭಾಳ ಹೊತ್ತಾದಮೇಲೆ ಒಂದು ಲಾಂಗ್ ಆರ್ಡ್ರ್ ಕೊಟ್ಟಿದ್ದೇನೆ 9 ಕಿಲೋಮೀಟ್ರು. ಬಟ್ ಎಲ್ಲಂತೂ ಗೊತ್ತಾಗ್ತಿಲ್ಲ. ಇನ್ನೊಂದು ಐತೆ, ಇದೆಲ್ಲ ಐತಾ ಇದು ಮಾಡೋಣ. ಇದು ಎಷ್ಟು ಕಿಲೋಮೀಟ್ರ್ ಐತೆ? ಇದು ಒಂದು 230 ಮೀಟರ್ಸ್ ಐತೆ ಮುಂದೆ ಮೇನ್ ರೋಡಲ್ಲೇ. ಬರ್ರಿ ಇವಾಗ ಇದನ್ನು ಆರ್ಡ್ರನ್ನ ಪಿಕಪ್ ಮಾಡೋಣ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ನಲ್ಲ, ಮಲ್ಟಿ ಆರ್ಡ್ರಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಅಂತ. 99 ರೂಪೀಸ್ ಫಾರ್
59 ಪೈಸಾ. ಇದು ನೋಡ್ರಿ 10 ಕಿಲೋಮೀಟ್ರು 10 ಕಿಲೋಮೀಟ್ರ್ ಮೇಲೆ ಮನೆ ಹತ್ತತ್ರ 1 ಅವರ್ ಆಯಿತು. ಯಪ್ಪ ಬನ್ನಿ ಏನು ಮಾಡಕ್ಕೆ ಬರಲ್ಲ. ತಂದು ಹಾಕೋನೆ ಝೋನಿಂದ ಆಚೆ ಕಡೆಗೆ. ಎಲ್ಲಿದ್ದೀನಪ್ಪ ಅಂದ್ರೆ ಬಸವನಗುಡಿ ನೋಡಿ, ಬಸವನಗುಡಿ ಸರ್ಕಲ್ ಹತ್ರ ಇದ್ದೀನಿ, ಹೆಚ್ಚು ಕಡಿಮೆ ಹತ್ತತ್ರ. ಇಷ್ಟೊಂದು ಲಾಂಗ್ ತಗೊಂಡು ಹಾಕಿದ್ದಾನೆ. ಇಲ್ಲಿಂದ ಆರ್ಡ್ರ್ ಕೊಡ್ತಾವನು ಬಿಡ್ತಾವನು ದೇವ್ರಿಗೆ ಗೊತ್ತು. ಬರ್ರಿ ಮುಂದಕ್ಕೆ ಹೋಗ್ಬೇಕು. ಏನು ನಿಂತು ಜಾಗ ನಿಂತರೆ ಅವ್ನು ಆರ್ಡ್ರ್ ಕೊಡಲ್ಲ, ಹೌದಾ? ಕೊಟ್ಟು ನೋಡ್ರಿ, ಡಬಲ್ ಮಲ್ಟಿ ಆರ್ಡ್ರು. ಅದು ಎಷ್ಟು? 55 ರೂಪಾಯಿ. ಅದು 2, ಒಂದಲ್ಲ 2. ಹೆಸರು ಕಾರ್ನರ್ ರೆಸ್ಟೋರೆಂಟ್. ಬನ್ನಿ ಹೋಗೋಣ. ಯಾವ್ದಾರು ಇದು ಎಷ್ಟು ಬೇಕಂದಾನ ಇದನ್ನು ಬರೀ ಆರ್ಡರ್ ಪಿಕಪ್ ಮಾಡೋಣ. ಎಲ್ಲೈತೆ ಎಷ್ಟು ದೂರ ಐತೆ ಇನ್ನೂ? ಹಿಂದೆಗಡೆನೇ ಐತೆ ಬ್ಯಾಕ್ ಸೈಡ್ ಅದು. ಬನ್ನಿ ಹೋಗೋಣ ಬನ್ನಿ. ಪಿಕಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. 7:27 ಆಗಿದೆ. ಅರ್ನಿಂಗ್ಸ್ ಸರಿ ತೋರಿಸ್ಬಿಡ್ತೀನಿ ನೋಡ್ರಿ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಂದು 2 ನಿಮಿಷ. 831 ರೂಪಾಯಿ ಆಗಿದೆ. ಅಂದರೆ ಇದಕ್ಕೆ ಇನ್ಸೆಂಟಿವ್ ಸೇರಿದೆ. ಇನ್ಸೆಂಟಿವ್ ಸೇರಿ ಎಷ್ಟಾಗಿರೋದು ಬರೀ ಆರ್ಡ್ರ್ ರನ್ನಿಂಗ್ಸ್ ಬಂದ್ಬಿಟ್ಟು ನೋಡ್ಬೋದು 656 ರೂಪಾಯಿ ಆಗಿದೆ ಅಷ್ಟೇ. ಇನ್ಸೆಂಟಿವ್ ಒಂದು 200 ರೂಪಾಯಿ ಸೇರುತ್ತೆ ಇನ್ಸೆಂಟಿವು. ಮತ್ತು ಇದು ಸ್ಕ್ರಾಚ್ ಕಾರ್ಡ್ ಅಂತ ಒಂದು ಎಕ್ಸ್ಟ್ರಾ ಸ್ಕ್ರಾಚ್ ಕಾರ್ಡ್ ಅಂತ ಒಂದು 25 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವನೆ ಅಷ್ಟೇ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 881 ರೂಪಾಯಿ ಆಗೈತೆ ಇವತ್ತು ಅರ್ನಿಂಗ್ಸು. 7:27 ಆಗೈತೆ. 10 ಗಂಟೆವರೆಗೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. 10 ಗಂಟೆವರೆಗೂ ಗಿಗ್ ಬುಕ್ ಮಾಡ್ಕೊಂಡಿದ್ದೀನಿ. 10 ಗಂಟೆವರೆಗೂ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹೋಗ್ತೀನಿ. ನಿಮಗೂ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ. ನೋಡ್ರಿ, ಇವಾಗ ಮತ್ತೆ ಒಂದು ಆರ್ಡ್ರ್ ಕೊಟ್ಟವನೆ. ಪಿಕಪ್ ನೋಡ್ರಿ 4 ಕಿಲೋಮೀಟ್ರ್ ಐತೆ. ಡ್ರಾಪ್ ನೋಡ್ರಿ 5.5 ಕಿಲೋಮೀಟ್ರ್ ಐತೆ. ಹೆಚ್ಚು ಕಡಿಮೆ ಇಷ್ಟೊಂದು ಕಡಿಮೆ ಅಮೌಂಟಾ? ಏನಕ್ಕೆ ಡ್ಯೂಟಿ ಮಾಡ್ಬೇಕು ನಾವು? ಇಷ್ಟೊಂದು ಕಡಿಮೆ ಅಮೌಂಟ್ ಕೊಟ್ರೆ. ಅದು ಸಮೋಸ ಪಾರ್ಟಿ ನ್ಯೂ ಬೆಲ್ ರೋಡ್ ಹತ್ರನೇ ಇರೋದು. ಬರ್ರಿ ಹೋಗೋಣ, ಏನು ಮಾಡೋಕ್ಕೆ ಬರಲ್ಲ. ಬಂದಿದ್ದೀವಿ ಡ್ಯೂಟಿ ಮಾಡೋಕ್ಕೆ, ಡ್ಯೂಟಿ ಮಾಡ್ಕೊಂಡು ಹೋಗೋಣ. ನೋಡ್ರಿ, ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ 11 ನಿಮಿಷ ಆಗಿದೆ. ಅರ್ನಿಂಗ್ಸ್ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡ್ರಿ ನಿಮಗೆ ಎಷ್ಟೆಷ್ಟು ಅರ್ನಿಂಗ್ಸ್ ಆಗಿರ್ತದೆ. 1206 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಲಾಗಿನ್ ನಾವು ನೋಡ್ಬೋದು 10 ಗಂಟೆ 40 ನಿಮಿಷ ಲಾಗಿನ್ ಆಗಿದ್ದೀನಿ. ಆರ್ಡ್ರ್ ಅರ್ನಿಂಗ್ಸ್ ಬಂದ್ಬಿಟ್ಟು 906 ರೂಪಾಯಿ ಆಗಿದೆ ಆರ್ಡ್ರ್ ಅರ್ನಿಂಗ್ಸು. ಮತ್ತು ಇನ್ಸೆಂಟಿವ್ ಬರೀ ಕೇವಲ 275 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಇದು 25 ರೂಪಾಯಿ ಸ್ಕ್ರಾಚ್ ಕಾರ್ಡ್, ಅಂದರೆ ಕೂಪನ್ ಸ್ಕ್ರಾಚ್ ಕಾರ್ಡಿಂದ ಬಂದಿರೋದು. ಇವತ್ತು ಇನ್ಸೆಂಟಿವ್ನ ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ 10 ಗಿಗ್ ಕಂಪ್ಲೀಟ್ ಮಾಡಿದ್ದೀನಿ. ಗಿಗ್ ಕಂಪ್ಲೀಟ್ ಆಗಿದ್ದಾವೆ, ಬಟ್ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನೋಡಿರಿ. 1200 ರೂಪಾಯಿ ಅರ್ನಿಂಗ್ಸ್ ಆಗಿಲ್ಲ ಇವತ್ತು. ಅರ್ನಿಂಗ್ಸ್ ನೋಡಿದ್ರೆ ಬರೀ ಆರ್ಡ್ರ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ತೋರಿಸಿ ನೋಡಿ, 906 ರೂಪಾಯಿ ಆಗಿದೆ ಅಷ್ಟೇ. ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಮಾಡಿರೋದು ಡ್ಯೂಟಿ. ಇವಾಗ 10 ಗಂಟೆ 12 ನಿಮಿಷ ಆಗಿದೆ. ಓಕೆನಾ? ಲಾಗಿನ್ ಅವರ್ ನೋಡ್ಬೋದು 10 ಗಂಟೆ 40 ನಿಮಿಷ. 10 ಗಂಟೆ 40 ನಿಮಿಷ ಲಾಗಿನ್ ಅವರ್ ಆಗಿರೋದು. ಅರ್ನಿಂಗ್ಸ್ ಬಂದ್ಬಿಟ್ಟು ಕೇವಲ ಇಷ್ಟ ಆಗಿರೋದು 1206 ರೂಪಾಯಿ ಆಗಿದೆ ಅರ್ನಿಂಗ್ಸ್. ಇವತ್ತಿನ ಅರ್ನಿಂಗ್ಸ್ ಇಷ್ಟೇ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ನಾಳೆ ಕೂಡ ಇದೇ ಥರ ಯಾವ ಥರ ಆಗುತ್ತೆ ನೋಡೋಣ ಅರ್ನಿಂಗ್ಸು. ಚೆನ್ನಾಗಿ ಆಗುತ್ತೋ ಏನು ಹಿಂಗೆ ಆಗುತ್ತೋ ಕಾಯಬೇಕು. ಮತ್ತು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಜವಾನ್ ಜೈ ಕಿಸಾನ್.